ಒಬ್ಬೊಬ್ಬರು ಒಂದೊಂದು ರೀತಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಟೀಮ್ ಆರ್ ಸಿ ಬಿ ಗೆಲುವಿಗಾಗಿ ವಿಶೇಷ ಪೂಜೆ ಪುನಸ್ಕಾರಗಳು ಇವತ್ತಿನಿಂದನೇ ಆರಂಭ ಆಗ್ಬಿಟ್ಟಿವೆ. ಮೈಸೂರಿನಲ್ಲಿ ವಿಶೇಷ ಪೂಜೆ. ಟೀಮ್ ಆರ್ ಸಿ ಬಿ ಗೆಲುವಿಗಾಗಿ ಮೈಸೂರಿನಲ್ಲಿ ವಿಜಯ ಹೋಮವನ್ನು ಮಾಡಿಸಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು. ಎಲ್ಲಿ ಅಮೃತೇಶ್ವರ ದೇಗುಲದಲ್ಲಿ ಹೋಮ ಅಭಿಷೇಕ. ಶಾಸಕ ಹರೀಶ್ ಗೌಡ ಆರ್ ಸಿ ಬಿ ಜರ್ಸಿ ತೊಟ್ಟು ಅವರು ಕೂಡ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಕ್ರಿಕೆಟ್ ಅನ್ನೋದಕ್ಕೆ ಯಾವ ಭೇದ ಭಾವನೂ ಇಲ್ಲ. ಕ್ರಿಕೆಟ್ ಅಂತ ಬಂದ್ಬಿಟ್ರೆ ಎಲ್ಲ ಪಕ್ಷದವರು ಒಂದಾಗ್ಬಿಡ್ತಾರೆ, ಎಲ್ಲ ಸಂಘಟನೆಯವರು ಒಂದಾಗ್ಬಿಡ್ತಾರೆ. ಆರ್ ಸಿ ಬಿ 4ನೇ ಸರ್ತಿ ಫೈನಲ್ ಹೋಗಿರ್ತಕ್ಕಂಥದ್ದು, ಒಂದು ಸರ್ತಿನೂ ಗೆದ್ದಿಲ್ಲ. ಈ ಸರ್ತಿ ಗೆಲ್ಲಬೇಕು ಅಂತ ಪ್ರತಿಯೊಬ್ಬರು ಕೂಡ ಹಾರೈಕೆಗಳನ್ನ ಹತ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಿರೋ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಅಮೃತೇಶ್ವರ ದೇಗುಲದಲ್ಲಿ ಹೋಮ ಹವನ ಎಲ್ಲವನ್ನ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಮಾಡಿಸಿದ. KL ರಾಹುಲ್ ಇವತ್ತು ನಾವು ದೇವರಾಜಮೌಲಲ್ಲಿರುವಂಥ ನಮ್ಮ ಅಮೃತೇಶ್ವರ ದೇವಸ್ಥಾನದಲ್ಲಿ ಆರ್ ಸಿ ಬಿ ನಾಳೆ ಫೈನಲ್ಸ್ ಮ್ಯಾಚಲ್ಲಿ 100ಕ್ಕೆ 100 ಗೆಲ್ಲುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ. ಅದ್ರ ಜೊತೆಗೆ ದೈವ ಸಂಕಲ್ಪನೂ ಇರಬೇಕು ಅಂತೇಳಿ ಇವತ್ತು ನಾವು ಬೆಳಗ್ಗೆನೇ ಅಮೃತೇಶ್ವರನ ದೇವಸ್ಥಾನದಲ್ಲಿ ಮತ್ತು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಎರಡರಲ್ಲೂ ನಮ್ಮ ಪ್ರಧಾನ ಅರ್ಚಕರಾದಂಥ ಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತು ಪೂಜೆಯನ್ನು ಮಾಡಿ ಮತ್ತು ಹೋಮವನ್ನು ಮಾಡಿಸಿದ್ದೀವಿ. ಈಗ 18 ವರ್ಷದಿಂದ ನಾವು ಏನು ನಮ್ಮ ಕರ್ನಾಟಕ ರಾಜ್ಯದ ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಕನಸು ಕಾಣ್ತಾಯಿದ್ರು, ಅದು ಇವತ್ತು ನನಸಾಗುವಂಥ ಇವತ್ತಿನ ದಿವಸ ನಮ್ಮ ದೇವರಾಜ ಮೋಹಲ್ಲಾದ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಸೇರಿ ನಮ್ಮ ದೇವಸ್ಥಾನದಲ್ಲಿ ಅತಿ ಪುರಾತನವಾದಂಥ ಒಂದು ದೇವಸ್ಥಾನದಲ್ಲಿ ವಿಜಯದುರ್ಗಾ ಹೋಮ ಗೆಲುವಿಗಾಗಿ ನಾವು ದುರ್ಗೆನೇ ಪ್ರಾರ್ಥನೆ ಮಾಡಬೇಕು. ಏಕೆಂದರೆ ನಮ್ಮ ಅಧಿದೇವತೆ ಮೈಸೂರಿಗೆ ಚಾಮುಂಡೇಶ್ವರಿ ದುರ್ಗಾ ರೂಪದಲ್ಲಿರೋದ್ರಿಂದ ಇವತ್ತಿನ ದಿವಸ ಎಲ್ಲ ಅಭಿಮಾನಿಗಳು ವಿಜಯದುರ್ಗಾ ಹೋಮ ಮಾಡಿದ್ದಾರೆ. ಜೊತೆಗೆ ಅಮೃತೇಶ್ವರನಿಗೆ ಏಕಾದಶವಾರ ರುದ್ರಾಭಿಷೇಕ ಮತ್ತು ಶ್ರೀಚಕ್ರ ನವಾವರಣ ಪೂಜೆ ನಡೀತಾ ಇದೆ ಇವಾಗ. ಇದಲ್ಲದೆ ಸತ್ಯನಾರಾಯಣ ಪೂಜೆ ಕೂಡ ಎಲ್ಲರೂ ಶ್ರದ್ಧೆಯಿಂದ ಮಾಡಿದ್ದಾರೆ ಇವತ್ತಿನ ದಿವಸ. ಹಾಗಾಗಿ ಗೆಲುವು ಕೂಡ ನಮ್ಮದೇ ಆಗಬೇಕೆಂಬ ಒಂದು ದೈವ ಪ್ರೇರಣೆ ಆಗಿದೆ. ಗೆಲುವು ನಮ್ಮದೇ ಆಗಿದೆ.